Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 16 verse 18. You are a rock, and on this rock foundation I will build my church, and not even death will ever be able to overcome. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯನಾದ ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಪೇತ್ರ ಎಂಬ ಹೆಸರಿನ ಅರ್ಥವೇ ಬಂಡೆ ಎಂಬುದಾಗಿ ಪೇತ್ರನಿಗೆ ಸಂಬೋಧಿಸಿ ಹೇಳ್ತಾ ಇದ್ದಾರೆ. ನೀನು ಒಂದು ಬಂಡೆಯಾಗಿದ್ದಿ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಆ ಸಭೆಯನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ಮರಣವೂ ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ಪಾತಾಳ ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸಮುದ್ರದ ದಂಡೆಯಲ್ಲಿ ನಿಂತು ನಾವು ಸಮುದ್ರವನ್ನು ದಟ್ಟಿಸುವುದಾದರೆ ಆ ದೊಡ್ಡ ದೊಡ್ಡ ಅಲೆಗಳು ಅಪ್ಪಳಿಸಿಕೊಂಡು ಬರುವಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ದೇವರು ಅದಕ್ಕೆ ಒಂದು ಮಿತಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಮೇರೆಯನ್ನು ಏರ್ಪಡಿಸಿದ್ದಾರೆ. ದೇವರು ಏರ್ಪಡಿಸಿದ ಮೇರೆವರೆಗೆ ಮಾತ್ರ ಅವು ಬರುತ್ತವೆ ಹೊರತು ಅವುಗಳನ್ನು ಮೀರಿ ಅವು ಬರುವುದಿಲ್ಲ. ಹಾಗೆಯೇ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿಯೂ ಕೂಡ ಭಯಂಕರವಾದಂತಹ ಪಾತಾಳದಂತಹ ಬಲಗಳು, ಪಾತಾಳದಂತಹ ಶೋಧನೆಗಳು ಬರುವಂಥದ್ದಾಗಿವೆ, ಬಂದು ಅವನನ್ನು ಅಪ್ಪಳಿಸುವಂಥವುಗಳಾಗಿವೆ. ಆದರೆ ಅವುಗಳನ್ನು ಎದುರಿಸಿ ನಿಲ್ಲಲಿಕ್ಕೆ ಕರ್ತನು ಸಹಾಯ ಮಾಡುವಂಥವರಾಗಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಚನರೇ, ಇವತ್ತು ನಿನ್ನ ಜೀವಿತದಲ್ಲಿ ಎಂಥ ಶೋಧನೆಗಳು ಬಂದರೂ, ಮರಣದಂತಹ ಶೋಧನೆಗಳು, ಪಾತಾಳದಂತಹ ಶೋಧನೆಗಳು ಬಂದರೂ ಕೂಡ ಅವು ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. 1 ಯೋಹಾನ 5:18 ನಾವು ನೋಡುತ್ತೇವೆ, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ, ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು ಎಂಬುದಾಗಿ. ಯಾರು ದೇವರನ್ನು ಅರಿತುಕೊಂಡು ಜೀವಿಸುತ್ತಾರೋ, ದೇವರ ಆಜ್ಞೆಗಳಿಗೆ ಕೈಕೊಂಡು ನಡೆಯುತ್ತಾರೋ ಅಂಥವನಿಗೆ ಕೆಡುಕನು ಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವರನ್ನು ರಕ್ಷಿಸಿ ಕಾಪಾಡಲಿಕ್ಕೆ ದೇವರು ಇದ್ದಾರೆ. ದೇವರು ತನ್ನ ದೂತರನ್ನು ಕಳುಹಿಸಿಕೊಟ್ಟು ಅವರನ್ನು ಕಾಪಾಡುತ್ತಾರೆ. ಕರ್ತನ ಕಣ್ಣುಗಳು ಯಾವಾಗಲೂ ನಮ್ಮನ್ನೇ ನೋಡುತ್ತಾ ಇರುವಂಥವುಗಳಾಗಿವೆ. ಕರ್ತನು ನಮ್ಮ ವಿರೋಧವಾಗಿ ಬರುವಂತಹ ವಿರೋಧಿಗಳನ್ನು, ಆ ಸೈತಾನನನ್ನು, ಆ ಪಾತಾಳದ ಬಲವನ್ನು ಯಾವಾಗಲೂ ದೃಷ್ಟಿಸುವಂಥವರಾಗಿದ್ದಾರೆ. ದಾವೀದನ ಜೀವಿತದಲ್ಲಿಯೂ ಕೂಡ ಈ ಥರವಾದ ಅನೇಕ ಹೋರಾಟಗಳು ಅವನ ಜೀವಿತದಲ್ಲಿ ಇದ್ದವು. ಆದುದರಿಂದಲೇ ಕೀರ್ತನೆ 9:13 ಅವನು ಬರೆಯುತ್ತಾನೆ, ಕರ್ತನೇ, ಮರಣ ದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ ಕನಿಕರಿಸು, ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ ಎಂಬುದಾಗಿ. ಈ ರೀತಿಯಲ್ಲಿ ನೀನು ಕೂಡ ಇವತ್ತು ಪ್ರಾರ್ಥನೆ ಮಾಡು. ದೇವರು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾರೆ. ಈ ರೀತಿಯಾದ ಪಾತಾಳದ ಬಲವನ್ನು ಮುರಿಯಲಿಕ್ಕೆ ದೇವರು ಆಕಾಶದ ದ್ವಾರಗಳನ್ನು ತೆರೆದಿಟ್ಟಿದ್ದಾರೆ, ಚಿಯೋನಿನ ಬಾಗಿಲುಗಳನ್ನು ತೆರೆದಿಟ್ಟಿದ್ದಾರೆ. ಯಾಕೋಬನು ರಾತ್ರಿ ಮಲಗಿ ಕನಸಿನಲ್ಲಿ ಒಂದು ಏಣಿಯನ್ನು ನೋಡುತ್ತಾನೆ. ಏಣಿಯ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದಿರುವುದನ್ನು ಅವನು ನೋಡುತ್ತಾನೆ. ಪ್ರಿಯರೇ, ಅಷ್ಟು ಮಾತ್ರವಲ್ಲದೆ ಕರ್ತನು ಅವನ ಬಳಿಯಲ್ಲಿ ನಿಂತುಕೊಂಡಿದ್ದನು. ಜಯಪ್ರದವಾದ ದೇವರು ಯಾಕೋಬನೊಂದಿಗೆ ಇದ್ದು ಅವನನ್ನು ರಕ್ಷಿಸಿ ಕಾಪಾಡಿದನು ಎನ್ನುವುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರು ಇವತ್ತು ನಿನ್ನನ್ನೂ ಕಾಪಾಡುತ್ತಾರೆ, ನಿನ್ನನ್ನೂ ರಕ್ಷಿಸುತ್ತಾರೆ, ನಿನ್ನೊಂದಿಗೆ ಇರುತ್ತಾರೆ. ನಿನ್ನನ್ನು ಕಾಪಾಡುವಂತೆ ದೇವದೂತರನ್ನ ನಿನಗಾಗಿ ಕಳುಹಿಸಿಕೊಡುತ್ತಾರೆ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಲಿಕ್ಕೆ ದೇವರು ತನ್ನ ಅತ್ಯಧಿಕವಾದ ಶಕ್ತಿಯನ್ನು ನಿನಗೆ ಕೊಡುತ್ತಾರೆ. ನೀನು ಕರ್ತನ ಶಕ್ತಿಯನ್ನೇ ಆಶ್ರಯಿಸಿಕೊಂಡು ಬಲಗೊಳ್ಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರುವ ಆಧರಣೆಯ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಪಾತಾಳ ಲೋಕದ ಬಲವು ನಿನ್ನನ್ನು ಸೋಲಿಸಲಾರದು ಎನ್ನುವ ವಾಕ್ಯ ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಕಂಗೆಟ್ಟವರಾಗಿದ್ದಾರೆ, ದಿಕ್ಕಿಲ್ಲದವರಾಗಿದ್ದಾರೆ. ಆದ್ದರಿಂದ ಕನಿಕರಿಸಪ್ಪ, ಕಾಪಾಡು ಸ್ವಾಮಿ. ಇವರ ಪಕ್ಷವಾಗಿ ನೀನು ನಿಂತುಕೊಂಡು ಯುದ್ಧ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧ ದೂತರಿಗೆ ಅಪ್ಪಣೆ ಕೊಡು ಸ್ವಾಮಿ. ಇವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡಲಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ಆಶೀರ್ವಾದ ಮಾಡು, ಕೃಪೆ ಮಾಡು ಸ್ವಾಮಿ. ಯಾವ ಪಾತಾಳ ಲೋಕವು, ಯಾವ ವೈರಿಯು, ಯಾವ ಸೈತಾನನ ತಂತ್ರೋಪಾಯಗಳು ಕೂಡ ಇವರ ವಿರೋಧ ಕಾರ್ಯ ಮಾಡದಂತೆ ದೇವಾ ಇವರೆಲ್ಲರನ್ನ ಆಶೀರ್ವದಿಸಿ ಕಾಪಾಡಿ ರಕ್ಷಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.